Hello students, in the last video we are discussed about the microeconomic chapters, and in this video we are start the new chapter, that is macroeconomics. It means when we are observing the macroeconomics, this is also one of the part of economics, and we are already studied the meaning and the difference between the microeconomics and macroeconomics. ಇಲ್ಲಿ ಕೇಳಿ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಎಲ್ಲ ವಿಡಿಯೋಗಳನ್ನು ನಾವು ನೋಡಿದಾಗ ಅವು ಎಲ್ಲವೂ ಏನಾಗಿದ್ದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನಾವು ನೋಡಿದ್ದೀವಿ. ಹಾಗಾದರೆ ಈ ಒಂದು ವಿಡಿಯೋದೊಳಗೆ ನಾವು ಏನು ನೋಡ್ಕೊತಾ ಹೋಗೋಣ ಅಂತಂದರೆ ಸಮಗ್ರ ಅರ್ಥಶಾಸ್ತ್ರದ ಅಂದರೆ ಏನು ಮತ್ತು ಸಮಗ್ರ ಅರ್ಥಶಾಸ್ತ್ರವನ್ನು ನಾವು ಇವತ್ತಿನಿಂದ ಪ್ರಾರಂಭ ಮಾಡೋಣ. You must have already been introduced to a study of basic microeconomics. This chapter begins by giving you a simplified account of how macroeconomics differs from the microeconomics that you have known. We'll know about the more complex analysis that are used by economists to study macroeconomics today. But the basic questions of the study of macroeconomics would remain the same, and you will find that these are actually the broad economics. When we are observing the macroeconomics, that is mainly represented to the studied about the broad concept, because when we are observing the microeconomics, that is mainly represented to only concerned with the small concept of the economy. But when we are studied the macroeconomics, that is mainly represented to the broad concept. ಅಂತಂದ್ರೆ ನೀವು ಈಗಾಗಲೇ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನು ಅಂತ ಕಲ್ತೀರಿ. ಆಮೇಲೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಸಮಗ್ರ ಅರ್ಥಶಾಸ್ತ್ರವು ಹೇಗೆ ಭಿನ್ನವಾಗೈತಿ ಅನ್ನೋದನ್ನು ನಾವು ಕಲ್ತೇವೆ. ಇನ್ನು ಅರ್ಥಶಾಸ್ತ್ರದಲ್ಲಿ ಉನ್ನತ ವ್ಯಾಸಂಗ ಬಯಸತಕ್ಕಂಥವ್ರು ಏನು ಮಾಡ್ತಾರೆ, ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನವನ್ನು ಕಲೀಲೇಬೇಕಾಗಿರ್ತೈತಿ. ಹಾಗೂ ಈ ವಿಷಯವನ್ನು ಕಲಿಯುವುದು ಅನಿವಾರ್ಯತೆಯೂ ಕೂಡ ನಮಗೆ ಇರ್ತೈತಿ. ಹಾಗಾದರೆ ಈ ಸಮಗ್ರ ಅರ್ಥಶಾಸ್ತ್ರ ಅಂದರೆ ಏನು ಅಂತ ಹೇಳ್ತೀವಿ ಅಂತಂದರೆ, ಅರ್ಥವ್ಯವಸ್ಥೆಯನ್ನು ಒಟ್ಟಾರೆಯಾಗಿ ಅಥವಾ ಅರ್ಥವ್ಯವಸ್ಥೆಯ ಸಂಪೂರ್ಣ ಅಧ್ಯಯನವನ್ನು ಮಾಡುವಂತಹ ಒಂದು ಶಾಸ್ತ್ರವೇ ನಾವೇನಂತ ಕರಿತೀವಿ, ಸಮಗ್ರ ಅರ್ಥಶಾಸ್ತ್ರ. ಹಾಗಾದರೆ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್? ಹಾಗಾದರೆ ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಏನು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡೋಣ. ಸೊ ಮ್ಯಾಕ್ರೋ ಎಕನಾಮಿಕ್ಸ್ ಈಸ್ ದ ಬ್ರಾಂಚ್ ಆಫ್ ಎಕನಾಮಿಕ್ಸ್ ವಿಚ್ ಸ್ಟಡಿಡ್ ಅಬೌಟ್ ದ ಹೋಲ್ ಎಕನಾಮಿ. ಮ್ಯಾಕ್ರೋ ಎಕನಾಮಿಕ್ಸ್ ಈಸ್ ದ ಬ್ರಾಂಚ್ ಆಫ್ ಎಕನಾಮಿಕ್ಸ್ ವಿಚ್ ಸ್ಟಡಿಡ್ ಅಬೌಟ್ ದ ಹೋಲ್ ಎಕನಾಮಿ. ಅಂತಂದರೆ ಅರ್ಥವ್ಯವಸ್ಥೆಯು ದೊಡ್ಡ ದೊಡ್ಡ ಘಟಕಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ, ಅರ್ಥವ್ಯವಸ್ಥೆಯ ದೊಡ್ಡ ದೊಡ್ಡ ಘಟಕಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ನಾವು ಏನಂತ ಕರಿತೀವಿ, ಸಮಗ್ರ ಅರ್ಥಶಾಸ್ತ್ರ. ಅಥವಾ ಅರ್ಥವ್ಯವಸ್ಥೆಯನ್ನು ಒಟ್ಟಾರೆಯಾಗಿ ಅಧ್ಯಯನ ಮಾಡುವಂತಹ ಶಾಸ್ತ್ರಕ್ಕೆ ನಾವು ಏನಂತ ಕರಿತೀವಿ, ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ ಅಂತ ಹೇಳ್ತಾನೆ. ಇಟ್ ಮೀನ್ಸ್ ಇಟ್ ಈಸ್ ದ ಬ್ರಾಂಚ್ ಆಫ್ ಎಕನಾಮಿಕ್ಸ್ ವಿಚ್ ಸ್ಟಡಿಡ್ ಅಬೌಟ್ ದ big concepts like national income, employment, trade, wages, etc. It means when we are observing the national economics, it is the broad concept because it covers the entire national income or entire country's income. So it means it is studied about the ಬ್ರಾಡ್ ಕಾನ್ಸೆಪ್ಟ್ ಆಫ್ ದ ಎಕಾನಮಿ. ಹಾಗಾಗಿ ನಾವು ಸಮಗ್ರ ಅರ್ಥಶಾಸ್ತ್ರ ಅಂದರೆ ಏನಂತ ಹೇಳ್ತೀವಿ, ಅರ್ಥವ್ಯವಸ್ಥೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡುವಂತಹ ಶಾಸ್ತ್ರ ಅಥವಾ ಇಡಿಯಾಗಿ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರ ಅಂತ ಹೇಳ್ತೀವಿ. ಉದಾಹರಣೆಗೆ ರಾಷ್ಟ್ರೀಯ ಆದಾಯ ಆಗಿರ್ಬೋದು, ಉದ್ಯೋಗ, ಬೆಲೆಗಳು, ಕೂಲಿ ದರ ಮುಂತಾದವುಗಳ ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರವೇ ಏನಾಗಿರ್ತದ, ಈ ಸಮಗ್ರ ಅರ್ಥಶಾಸ್ತ್ರ ಆಗಿರ್ತೈತಿ ಅಂತ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟು, ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಮ್ಯಾಕ್ರೋ ಎಕನಾಮಿಕ್ಸ್ ಟು ಮೈಕ್ರೋ ಎಕನಾಮಿಕ್ಸ್, ಆರ್ ಮ್ಯಾಕ್ರೋ ಎಕನಾಮಿಕ್ಸ್ ಈಸ್ ಡಿಫ್ರೆಂಟ್ ಫ್ರಾಮ್ ಮೈಕ್ರೋ ಎಕನಾಮಿಕ್ಸ್. ಹೌ ದ ಮ್ಯಾಕ್ರೋ ಎಕನಾಮಿಕ್ಸ್ ಈಸ್ ಡಿಫ್ರೆಂಟ್ ಫ್ರಾಮ್ ಮೈಕ್ರೋ ಎಕನಾಮಿಕ್ಸ್. ಹಾಗಾದರೆ ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಹೇಗೆ ಭಿನ್ನವಾಗಿದೆ? ಇಲ್ಲಿ ನಿಮ್ಗೆ ಇದನ್ನು
4 ಮಾರ್ಕ್ಸಿಗೆ ಕೇಳ್ತಾನ. ನೀವು ಇಲ್ಲಿ ಡಿಫ್ರೆನ್ಸ್ ಬರಿಬಾರ್ದು, ಅದನ್ನು ಎನಲೈಸ್ ಮಾಡಿ ಬರಿಬೇಕಾಗ್ತದೆ. ಹಾಗಾಗಿ ನಾನು ನಿಮಗೆ ಏನು ಹೇಳ್ಕೊತಾ ಹೋಗಿನಿ, ಪಾಯಿಂಟ್ ವೈಸ್ ಹೇಳ್ಕೊತಾ ಹೋಗಿನಿ. ಅಲ್ಲಿ MA ಅಂದರೆ ಏನು, ಮ್ಯಾಕ್ರೋ ಎಕನಾಮಿಕ್ಸ್, MI ಅಂತಂದರೆ ಏನು, ಮೈಕ್ರೋ ಎಕನಾಮಿಕ್ಸ್. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಕಾನ್ಸೆಪ್ಟ್, ದಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ಮೈಕ್ರೋ ಮೀನ್ಸ್ ಸ್ಮಾಲ್, ಮ್ಯಾಕ್ರೋ ಮೀನ್ಸ್ ಹೋಲ್ ಆರ್ ಬಿಗ್. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನು, ಸಣ್ಣ ಘಟಕಗಳ ಕುರಿತು ಅಧ್ಯಯನ ಮಾಡ್ತದ. ಸಮಗ್ರ ಅರ್ಥಶಾಸ್ತ್ರ ಅಂದರೆ ಏನು, ಒಟ್ಟಾರೆ ಅರ್ಥವ್ಯವಸ್ಥೆ ಅಥವಾ ದೊಡ್ಡ ದೊಡ್ಡ ಘಟಕಗಳ ಕುರಿತು ಅಧ್ಯಯನ ಮಾಡ್ತೈತಿ ಅಂತ ನಾವು ಹೇಳ್ತೇವೆ. ಹಾಗಾದರೆ ವಾಟ್ ಟೈಪ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಈಸ್ ಡಿಫ್ರೆಂಟ್ ಫ್ರಾಮ್ ಮೈಕ್ರೋ ಎಕನಾಮಿಕ್ಸ್? ಹಾಗಾದರೆ ಸೂಕ್ಷ್ಮ ಅರ್ಥಶಾಸ್ತ್ರವು ಸಮಗ್ರ ಅರ್ಥಶಾಸ್ತ್ರಕ್ಕಿಂತ ಹೇಗೆ ಭಿನ್ನವಾಗೈತಿ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತೇವೆ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಫಸ್ಟ್ ಪಾಯಿಂಟ್, that is mainly represented to the study of economic activities relating to the whole economy is called macroeconomics. It means macroeconomics studied about the whole economy, or it studied about the economic activities whole country economy. ಅಂತಂದರೆ ಈ ಸಮಗ್ರ ಅರ್ಥಶಾಸ್ತ್ರವು ಅರ್ಥವ್ಯವಸ್ಥೆಯ ಒಟ್ಟಾರೆ ಅಧ್ಯಯನ ಅಥವಾ ಸಂಪೂರ್ಣವಾದ ಅಧ್ಯಯನ ಮಾಡುವಂತಹ ಶಾಸ್ತ್ರ ಆಗಿರ್ತೈತಿ ಅಂತ ಹೇಳ್ತೀವಿ. ಬಟ್ ದ ಸ್ಟಡಿ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್ ಆಫ್ ಎ ಸ್ಮಾಲ್ ಪಾರ್ಟ್ ಆಫ್ ದ ಎಕನಾಮಿ ಈಸ್ ಕಾಲ್ಡ್ ಮೈಕ್ರೋ ಎಕನಾಮಿ. ಇಟ್ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಮೈಕ್ರೋ ಎಕನಾಮಿ, ದಟ್ ಈಸ್ ಓನ್ಲಿ ಸ್ಟಡಿಡ್ ಅಬೌಟ್ ದ ಸ್ಮಾಲ್ ಪಾರ್ಟ್ ಆಫ್ ದ ಎಕನಾಮಿ. ದಟ್ ವೇ ವಾಟ್ ಟೈಪ್ ಆಫ್ ಡಿಫರ್ಸ್ ಟು ಮೈಕ್ರೋ ಎಕನಾಮಿಕ್ಸ್ ಟು ಮ್ಯಾಕ್ರೋ ಎಕನಾಮಿಕ್ಸ್ ಅಂತಂದರೆ, ಸೂಕ್ಷ್ಮ ಅರ್ಥಶಾಸ್ತ್ರವು ಅರ್ಥವ್ಯವಸ್ಥೆಯ ಚಿಕ್ಕ ಘಟಕಗಳ ಕುರಿತು ಅಧ್ಯಯನ ಮಾಡಿದರೆ, ಸಮಗ್ರ ಅರ್ಥಶಾಸ್ತ್ರವು ಅರ್ಥವ್ಯವಸ್ಥೆಯ ಒಟ್ಟಾರೆ ಅಥವಾ ಸಂಪೂರ್ಣವಾದಂಥ ಅಧ್ಯಯನ ಮಾಡುವಂತಹ ಶಾಸ್ತ್ರ ಆಗಿರ್ತೈತಿ ಅಂತ ಹೇಳ್ತಾನೆ. ಇಲ್ಲಿ ಕನ್ನಡ ಅದು ಟೈಪ್ ಆಗಲಿಲ್ಲ, ಸೊ ಹಾಗಾಗಿ ನಾನು ಕನ್ನಡ ಟೈಪ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಕನ್ನಡದೊಳಗೆ ಹೇಳ್ಕೊತಾ ಹೋಗ್ತೀನಿ, ಅದನ್ನು ನೀವು ಏನು ಮಾಡ್ಕೊತಾ ಹೋಗ್ರಿ, ಪಾಯಿಂಟ್ ಮಾಡ್ಕೊತಾ ಹೋಗ್ರಿ. ಓಕೆ. So when we are observing the second difference, that is mainly represented to macroeconomics is basically concerned with the determination of the aggregate output and general price level in the economy as a whole. It means when we are observing the macroeconomics is basically concerned with the determination of the aggregate output and general price level in the economy as a whole. But microeconomics deals with the individual economic agents in the economy, like individual firm, individual household, individual consumer, individual producer, etc. ಹಾಗಾದರೆ ನಾ ಇಲ್ಲಿ ಸೆಕೆಂಡ್ ಪಾಯಿಂಟನ್ನು ನೋಡಿದಾಗ, ಸಮಗ್ರ ಅರ್ಥಶಾಸ್ತ್ರವು ಅರ್ಥವ್ಯವಸ್ಥೆಯ ಒಟ್ಟಾರೆ ವಿಷಯಗಳಾದಂತಹ ಬೆಲೆಯ ಮಟ್ಟ, ಉತ್ಪನ್ನದ ವಿಧಾನ ಮತ್ತು ಇತರೆ ಸ್ಥಿತಿಗತಿಗಳ ಕುರಿತು ಅಧ್ಯಯನವನ್ನು ಮಾಡಿದರೆ, ಸೂಕ್ಷ್ಮ ಅರ್ಥಶಾಸ್ತ್ರವು ಕೇವಲ ವೈಯಕ್ತಿಕ ವಿಷಯಗಳ ಕುರಿತು ಅಧ್ಯಯನ ಮಾಡ್ತೈತಿ. ಅವುಗಳು ಅಂತಂದರೆ ವೈಯಕ್ತಿಕ ವ್ಯಕ್ತಿಗಳು, ವೈಯಕ್ತಿಕ ಉದ್ಯಮ ಸಂಸ್ಥೆ ಅಥವಾ ಒಬ್ಬ ವ್ಯಕ್ತಿ, ಒಂದು ಉದ್ಯಮ ಘಟಕ, ಒಂದು ಅನುಭೋಗಿ, ಒಬ್ಬ ಉತ್ಪಾದಕ. ಅಂದರೆ ಏನು ಒಂದು ಅಂತ ಹೇಳ್ತೇವಲ್ಲ, ಅವು ಎಲ್ಲವೂ ಅಂತಂದರೆ ಸಣ್ಣ ಸಣ್ಣ ಘಟಕಗಳ ಕುರಿತು ಅಧ್ಯಯನ ಮಾಡ್ತೈತಿ ಅಂತ ಹೇಳ್ತಾನೆ. ಆ್ಯಂಡ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಥರ್ಡ್ ಡಿಫರೆನ್ಸ್, ವೈಲ್ ಎನಲೈಸಿಂಗ್ ಮ್ಯಾಕ್ರೋ ಎಕನಾಮಿಕ್ಸ್ ವಿ ಅಸ್ಯೂಮ್ ದ್ಯಾಟ್ ಮೈಕ್ರೋ ಎಕನಾಮಿಕ್ ವೇರಿಯೇಬಲ್ಸ್ ಆರ್ ರಿಮೇನ್ ಕಾನ್ಸ್ಟಂಟ್. ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಮ್ಯಾಕ್ರೋ ಎಕನಾಮಿಕ್ಸ್, ದಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು while analyzing macroeconomics we assume that microeconomics variable remain constant. ಅಂತಂದ್ರೆ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಏನು ಊಹಿಸ್ತೈತಿ ಅಂತ ಹೇಳ್ತಾನ ಅಂತಂದ್ರೆ, ಸಮಗ್ರ ಅರ್ಥಶಾಸ್ತ್ರದ ಚಲಕಗಳೆಲ್ಲವೂ ಏನಾಗಿರ್ತಾವು ಅಂತ ಹೇಳ್ತಾನ, ಸ್ಥಿರವಾಗಿರ್ತಾವು. ಅಂತಂದ್ರೆ ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನ ಮಾಡುವಂತಹ ಚಲಕಗಳೆಲ್ಲವೂ ಏನಾಗಿರ್ತಾವೋ ಸ್ಥಿರವಾಗಿರ್ತಾವು ಅಂತ ಸೂಕ್ಷ್ಮ ಅರ್ಥಶಾಸ್ತ್ರ ಊಹಿಸಿದ್ರೆ, ಬಟ್ ಇನ್ ಮೈಕ್ರೋಎಕನಾಮಿಕ್ಸ್ ಮ್ಯಾಕ್ರೋಎಕನಾಮಿಕ್ ವೇರಿಯೇಬಲ್ಸ್ ಆರ್ ಕಾನ್ಸ್ಟಂಟ್. ಅದೇ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ನೋಡಿದಾಗ ಸಮಗ್ರ ಅರ್ಥಶಾಸ್ತ್ರ ಏನಂತ ಅಜ್ಯೂಮ್ ಮಾಡ್ತದ ಇಲ್ಲಿ ಅಂತಂದರೆ, ಸಮಗ್ರ ಅರ್ಥಶಾಸ್ತ್ರ ಏನಂತ ಊಹಿಸ್ತೈತಿ,
ಸೂಕ್ಷ್ಮ ಅರ್ಥಶಾಸ್ತ್ರದ ವಿಷಯಗಳೆಲ್ಲವೂ ಏನಾಗಿರ್ತವು, ಸ್ಥಿರವಾಗಿರ್ತವು ಅಥವಾ ಚಲಕಗಳೇನಾಗಿರ್ತವು, ಸ್ಥಿರವಾಗಿರ್ತವು ಅಂತ ಹೇಳ್ತಾನ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಮ್ಯಾಕ್ರೋ ಎಕನಾಮಿಕ್ಸ್ ಎನಲೈಸಸ್ ಈಸ್ ಆಫ್ ಬರ್ಡ್ ವ್ಯೂ ಇನ್ ನೇಚರ್. ಬರ್ಡ್ ವ್ಯೂಸ್ ಇನ್ ನೇಚರ್, ಬಟ್ when we are observing the macroeconomics, that is mainly represented to warm wave in nature. warm wave in nature ಅಂತಂದ್ರೆ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಒಂದು ಸಂಕ್ಷಿಪ್ತ ಸಮಗ್ರ ಅರ್ಥಶಾಸ್ತ್ರದ ವಿಷಯ ಏನಾಗಿರ್ತೈತಿ ಅಂತ ಹೇಳ್ತೀವಿ, ಸಂಕ್ಷಿಪ್ತವಾಗಿರ್ತೈತಿ ಅಂತ ಹೇಳಿದರೆ, ಇನ್ನು ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ವಿಷಯ ಅಥವಾ ವಿಷಯ ವಸ್ತು ಏನಾಗಿರ್ತೈತಿ ಅಂತ ಹೇಳ್ತಾನ ಅಂತಂದರೆ ಚಿಕ್ಕದಾಗಿರ್ತೈತಿ ಅಥವಾ ಸಣ್ಣದಾಗಿರ್ತೈತಿ ಅಂತ ನಾವು ನೋಡ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಇನ್ ಮ್ಯಾಕ್ರೋ ಎಕನಾಮಿಕ್ ಅನಲೈಸಿಸ್ we study about the total equilibrium economic activities of the entire economy. It means when we are observing the macroeconomics, that is mainly represented to in macroeconomic analysis we study about the total equilibrium economic activities of the entire economy. ಅಂತಂದರೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರವು ಒಟ್ಟಾರೆಯಾದಂತಹ ಅರ್ಥವ್ಯವಸ್ಥೆಯ ಚಟುವಟಿಕೆಗಳೆಲ್ಲವೂ ಏನಾಗಿರ್ತವ, ಸಮತೋಲನದಲ್ಲಿ ಇರ್ತವು ಅಂತ ಹೇಳಿದರೆ, ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಮೈಕ್ರೋಎಕನಾಮಿಕ್ಸ್ ವಿ ಸ್ಟಡಿ ಅಬೌಟ್ ದ ಪಾರ್ಷಿಯಲ್ ಇಕ್ವಿಲಿಬ್ರಿಯಮ್ ಆಫ್ ದ ಎಕನಾಮಿಕ್ ಆಕ್ಟಿವಿಟೀಸ್. ಪಾರ್ಷಿಯಲ್ ಇಕ್ವಿಲಿಬ್ರಿಯಮ್ ಆಫ್ ದ ಎಕನಾಮಿಕ್ ಆಕ್ಟಿವಿಟೀಸ್ ಅಂತಂದರೆ ಇದು ಕೇವಲ ಕೆಲವು ಅಂಶಗಳು ಮಾತ್ರ ಏನಾಗಿರ್ತವೆ ಅಂತ ಹೇಳ್ತೀವಿ ಅಂತಂದರೆ ಸ್ಥಿರವಾಗಿರ್ತವೆ ಅಥವಾ ಸಮತೋಲನವನ್ನು ಕಾಣ್ತೀವಿ ಅಂತ ಹೇಳ್ತಾನ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಮ್ಯಾಕ್ರೋ ಎಕನಾಮಿಕ್ ಡೀಲ್ಸ್ ವಿತ್ ದ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಆ್ಯಂಡ್ ಇಟ್ಸ್ ಸೊಲ್ಯೂಷನ್ ಟು ಸಾಲ್ವ್ ಇನ್ ದ ಎಕನಾಮಿ. ಅಂತಂದರೆ ಸಮಗ್ರ ಅರ್ಥಶಾಸ್ತ್ರವು ಉದ್ಯೋಗದಲ್ಲಿ ಅಥವಾ ನಿರುದ್ಯೋಗ ಅಂದರೆ ಏನು, ನಿರುದ್ಯೋಗದ ಸಮಸ್ಯೆಗಳ ಕುರಿತು ಅಧ್ಯಯನವನ್ನು ಮಾಡಿದರೆ, ಮ್ಯಾಕ್ರೋ ಎಕನಾಮಿಕ್ಸ್ ಇಟ್ ಮೀನ್ಸ್ ಮೈಕ್ರೋ ಎಕನಾಮಿಕ್ಸ್ ಇಟ್ ಓನ್ಲಿ ಸಜೆಸ್ಟ್ ದ ವಾಟ್ ಆರ್ ದ ಪ್ರಾಬ್ಲಮ್ಸ್ ಆಫ್ ಎಕನಾಮಿ. ಅದು ಬರೀ ಏನು ಮಾಡ್ತದ, ಅರ್ಥವ್ಯವಸ್ಥೆಯಲ್ಲಿ ಏನು ತೊಂದರೆಗಳು ಅದಾವ ಅಂತ ನಾವು ನೋಡ್ತೀವಿ. ಇದಿಷ್ಟು ಏನೈತಿ ನಿಮಗೆ ಮ್ಯಾಕ್ರೋ ಮತ್ತು ಮೈಕ್ರೋದ ಡಿಫ್ರೆನ್ಸ್ ಅಂದರೆ ಯಾವ ರೀತಿ ಡಿಫರ್ ಆಗೈತಿ ಅಂತ ಹೇಳ್ತಾನ. ಇನ್ನೂ ಕೆಲವೊಂದಿಷ್ಟು ಪಾಯಿಂಟ್ಸು ಮ್ಯಾಕ್ರೋನೇ ಹೇಗೆ ಡಿಫರ್ ಐತಿ ಅಂತ ಹೇಳೋದಕ್ಕೆ ನಾವು ಏನು ಹೇಳ್ತೀವಿ ಅಂತಂದರೆ, ಮ್ಯಾಕ್ರೋ ಎಕನಾಮಿಕ್ ಸ್ಟಡೀಸ್ ದ ಪ್ರಾಬ್ಲಮ್ ಆಫ್ ಪ್ರೈಸ್ ರೈಸ್ ಇನ್ ದ ಎಂಟೈರ್ ಎಕನಾಮಿ ಆ್ಯಂಡ್ ಸಜೆಸ್ಟ್ ರೆಮಿಡೀಸ್ ಟು ಸಾಲ್ವ್. Macroeconomy studied the problem of price rise like inflation in the entire economy and suggest remedies to solve it. ಅಂತಂದ್ರೆ ಸಮಗ್ರ ಅರ್ಥಶಾಸ್ತ್ರವು ಅರ್ಥವ್ಯವಸ್ಥೆಯೊಳಗೆ ಉದ್ಭವ ಆಗುವಂತಹ ಬೆಲೆಗಳ ಏರಿಕೆ ಅಂತ, ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಅತಿ ಪ್ರಸರಣ ಅಂತ ಹೇಳ್ತೇವಲ್ಲ, ಅಂಥವು ಉದ್ಭವ ಆದಾಗ ಯಾವ ರೀತಿ ಅವುಗಳನ್ನು ಪರಿಹರಿಸಬೇಕು ಮತ್ತು ಅವುಗಳಿಗೆ ಏನು ಪರಿಹಾರ ಅದಾವ ಅನ್ನುವಂಥದ್ದನ್ನು ಕುರಿತು ಅಧ್ಯಯನ ಮಾಡ್ತೈತಿ ಅಂತ ಹೇಳ್ತಾನ. ಆ್ಯಂಡ್ ಮೈಕ್ರೋ ಎಕನಾಮಿಕ್ ಸ್ಟಡೀಸ್ ಕನ್ಸ್ಯೂಮರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಬಿಹೇವಿಯರ್ ಆ್ಯಂಡ್ ದೇರ್ equilibrium. But when we are observing the microeconomics, it's only studied about the what type of consumer behaviors and producers behaviors in the equilibrium. ಅಂತಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಕೇವಲ ಅನುಭೋಗಿಗಳು ಮತ್ತು ಉತ್ಪಾದಕರ ವರ್ತನೆಗಳು ಹೇಗಿರ್ತಾವು ಮತ್ತು ಅವರು ಯಾವಾಗ ಸಮತೋಲನವನ್ನು ಕಾಣ್ತಾರ ಅನ್ನುವಂಥದ್ದನ್ನು ತೋರಿಸಿಕೊಡ್ತೈತಿ ಅಂತ ಹೇಳ್ತಾನ. And the next one is macroeconomic mainly studied about the level of economic activities in agricultural sector, industrial sector and service sector separately in the entire economy. It means when we are studied the macroeconomics, that is mainly represented to we are studied the separate economic like a separate sectors like a agricultural sector, industrial sector and service sector. ಅಂತಂದರೆ ಸಮಗ್ರ ಅರ್ಥಶಾಸ್ತ್ರ ವಿವಿಧ ಅಂದರೆ ನಮ್ಮ ಅರ್ಥವ್ಯವಸ್ಥೆಯಲ್ಲಿ ಇರ್ತಕ್ಕಂಥ 3 ವಲಯಗಳನ್ನು ಬಿಡಿಯಾಗಿ ಅಧ್ಯಯನ ಮಾಡ್ತದ. ಅಂತಂದರೆ ಏನು ಮಾಡ್ತೈತೆ, ಅದು ಸಪ್ರೇಟಾಗಿ ಅಧ್ಯಯನವನ್ನು ಮಾಡ್ತೈತಿ ಅಂತ ಹೇಳ್ತಾನೆ. ಯಾವ ರೀತಿ ಅಂತಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಾವು ಎಲ್ಲ ಅರ್ಥವ್ಯವಸ್ಥೆಯನ್ನು ಒಂದೇ ತಗೋತಿದ್ದೀವಿ, ಆದರೆ ಇಲ್ಲಿ ಕೃಷಿ ವಲಯ ಬೇರೆ, ಕೈಗಾರಿಕಾ ವಲಯ ಬೇರೆ,
ಮತ್ತು ಸೇವಾ ವಲಯ ಬೇರೆ ಅಂತ ಮೂರು ವಲಯಗಳನ್ನು ವಿಂಗಡಿಸಿ ಏನು ಮಾಡ್ತೈತಿ ಅಧ್ಯಯನ ಮಾಡ್ತೈತಿ ಅಂತ ಹೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ in macroeconomics we study about aggregate output, price level, employment level in the different production units of an economy. It means when we are observing the macroeconomics, that is also studied the aggregate output, price level in the different production units of an economy. ಅಂತಂದರೆ ಸಮಗ್ರ ಅರ್ಥಶಾಸ್ತ್ರವು ಅರ್ಥವ್ಯವಸ್ಥೆಯ ಅಗ್ರಿಗೇಟ್ ಅಂತಂದರೆ ಏನು ಅಂತ ಹೇಳ್ತೀವಿ ಅಂತಂದರೆ ಸಮಗ್ರ ಉತ್ಪನ್ನ ಅಂತಂದರೆ ಒಂದು ರಾಷ್ಟ್ರದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಎಲ್ಲ ಉತ್ಪನ್ನ ಮತ್ತು ಸಮಗ್ರ ಬೆಲೆಯ ಮಟ್ಟ ಮತ್ತು ಅವುಗಳಲ್ಲಿ ಏನೆಲ್ಲ ವ್ಯತ್ಯಾಸಗಳು ಆಗ್ತವ ಅಂದರೆ ಉತ್ಪನ್ನದಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳ ಕುರಿತು ಏನು ಮಾಡ್ತೈತಿ ಅಧ್ಯಯನವನ್ನು ಮಾಡ್ತೈತಿ ಅಂತ ಹೇಳ್ತಾನ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಮ್ಯಾಕ್ರೋ ಎಕನಾಮಿಕ್ಸ್ ಡೀಲ್ಸ್ ಅಬೌಟ್ how the national income is distributed among the various sectors in the form of rent, wage, interest and profit in the entire economy. So when we are observing the macroeconomics, it's also distribute the national income like a rent, wages, salaries like a etc. ಅಂತಂದರೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರವು ವಿತರಣೆಯ ಕಾರ್ಯವನ್ನು ಮಾಡ್ತೈತಿ. ಯಾವ ರೀತಿ ಅಂತಂದರೆ ವಿತರಣೆಗಳನ್ನು ನಾವು ನೋಡ್ತೇವಲ್ಲ, ಭೂಮಿ, ಶ್ರಮ, ಬಂಡವಾಳ, ಸಂಘಟನೆಕಾರರಿಗೆ ಏನೋ ಹಣವನ್ನು ವಿತರಿಸ್ತೇವಲ್ಲ, ಆ ಎಲ್ಲ ವಿತರಣೆಗಳನ್ನು ತೋರಿಸುವಂಥ ಕಾರ್ಯ ಯಾವ್ದು ಮಾಡ್ತಿರ್ತೈತಿ, ಈ ಸಮಗ್ರ ಅರ್ಥಶಾಸ್ತ್ರ ಮಾಡ್ತೈತಿ ಅಂತ ನಾವು ಹೇಳ್ತೇವೆ. ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಟ್ರೈಸ್ ಟು ಎನಲೈಸ್ ಅಬೌಟ್ ದ ಮಾಡರ್ನ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಇನ್ ಪ್ರೊಡಕ್ಷನ್, ಗೋರ್ಮೆಂಟ್ ಬಜೆಟ್, ಟ್ಯಾಕ್ಸಸ್ ಆ್ಯಂಡ್ ರೈಸಿಂಗ್ ಆಫ್ ಪ್ರೊಡಕ್ಷನ್ ಇನ್ ಎಕನಾಮಿ. ಅಂತಂದರೆ ಸಮಗ್ರ ಅರ್ಥಶಾಸ್ತ್ರ ಇದಷ್ಟೇ ಅಲ್ಲದೆ ಒಂದು ರಾಷ್ಟ್ರದೊಳಗೆ ಹೊಸ ತಂತ್ರಜ್ಞಾನದ ಅಳವಡಿಕೆ ಏನೈತಿ ಮತ್ತು ಒಂದು ರಾಷ್ಟ್ರದಲ್ಲಿ ಉತ್ಪಾದನೆಯ ಪ್ರಮಾಣ ಹೆಚ್ಚಾಗ್ತಾ ಇದೆಯೋ ಕಡಿಮೆ ಆಗ್ತಾ ಇದೆಯೋ, ಸರ್ಕಾರ ಬಜೆಟನ್ನು ಹೇಗೆ ಮಂಡನೆ ಮಾಡ್ತೈತಿ ಅನ್ನುವಂಥದ್ದೆಲ್ಲವುದನ್ನು ಅಧ್ಯಯನ ಮಾಡ್ತೈತಿ. ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ ಡೀಲ್ಸ್ ಅಬೌಟ್ ದ ಜನರಲ್ ಇಕ್ವಿಲಿಬ್ರಿಯಮ್ ಇನ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಇನ್ ದ ಹೋಲ್ ಎಕನಾಮಿ ಟು ಅಚೀವ್ ದ ಟೋಟಲ್ ವೆಲ್ಫೇರ್ ಆಫ್ ದ ಪೀಪಲ್. ಲಾಸ್ಟ್ ಒನ್ ಏನಂತ ಹೇಳ್ತೀವಿ ಅಂತಂದರೆ ಸಮಗ್ರ ಅರ್ಥಶಾಸ್ತ್ರ ಒಟ್ಟಾರೆಯಾದಂಥ ಅಂದರೆ ರಾಷ್ಟ್ರದ ಒಟ್ಟು ಬೇಡಿಕೆ ಮತ್ತು ಪೂರೈಕೆಗಳಿಗೆ ಸ್ಪಂದಿಸುತ್ತೈತಿ ಮತ್ತು ಬೇಡಿಕೆ ಮತ್ತು ಪೂರೈಕೆಗಳು ಏನದವ ಅನ್ನುವಂಥದ್ದನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೈತಿ ಅಂತ ಹೇಳ್ತಾನೆ. ಇದಿಷ್ಟು ಏನೈತಿ ನಿಮಗೆ ಸಮಗ್ರ ಅರ್ಥಶಾಸ್ತ್ರ ಅಂದರೆ ಏನು ಮತ್ತು ಅವು ಎರಡರ ನಡುವೆ ಏನು ವ್ಯತ್ಯಾಸ ಅದಾವ ಅನ್ನುವಂಥದ್ದು ಐತಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡಿ.